ಬಾಲಣ್ಣ ಬೇಡ ಬಾಲಣ್ಣ ಬೇಡ ಅಂದೆ ತಾನೇ. ನೀನ್ ಏನೇ ಹೇಳಿದ್ರು ಇನ್ಮೇಲೆ ನಿನ್ ವಿಷಯಕ್ಕೆ ನಾನ್ ತಲೆ ಹಾಕಲ್ಲ. ಮತ್ ಯಾರತ್ರ ಹೋಗಿ ಅಡ್ವೈಸ್ ಕೇಳಲಿ? ಇದೊಳ್ಳೆ ತಲೆನೋವಾಯ್ತಲ್ಲ. ನೀನ್ ತಾಳಿ ಕಟ್ಟಿದ ಕ್ಷಣದಿಂದನೇ ಅವಳು ನಿನ್ ಹೆಂಡತಿ ಆಗ್ಬಿಟ್ಲು. ಗಂಡ ಆದವನು ಹೆಂಡತಿನ ಕಂಟ್ರೋಲ್ ಮಾಡ್ಬೇಕು. ಅದೇ ಹೇಗೆ? ಓಹ್, ಆದಷ್ಟು ಬೇಗ ನಿಮಗ್ ಮಕ್ಕಳಾದ್ರೇನೆ ಇದಕ್ ಪರಿಹಾರ ಸಿಗೋದು. ಆದ್ರೆ ಬಾಲಣ್ಣ, ಅವಳು ರೂಮಲ್ಲಿ ಮಲ್ಕೋತಾಳೆ, ನಾನು ಹಾಲಲ್ಲಿ ಮಲ್ಕೋತೀನಿ, ಮತ್ ಮಕ್ಳು ಹೆಂಗಾಗತ್ತೆ? ಅದಕ್ಕೆ ಬುದ್ಧಿ ಬೇಕು ಅಂತ ಹೇಳ್ತಿರೋದು. ಬುದ್ಧಿ ಇದ್ದಿದ್ರೆ ಯೋಚಿಸ್ತಿದ್ದೆ. ಅವಳಿಗೆ ಗೊತ್ತಾಗದೆ ಇರೋ ತರ ಅವಳನ್ನ ಕಂಟ್ರೋಲ್ ಮಾಡ್ಬೇಕು. ನಾಗರಾಜ್ ಕಾರತ್ರಿ, ಅದಕ್ಕೆ ಬೇಕಾಗಿರೋ ಧೈರ್ಯ ನಿನಗಿದೆ. ಇನ್ನೇನು ಪ್ರಾಬ್ಲಮ್ಮೇ ಇಲ್ಲ. ನಿಂತ್ಕೊಳ್ಳಿ. ಆವತ್ ನೀನ್ ನನ್ ಸಾಯಿಸ್ಬಿಡ್ತಿದ್ದೆ ಅಲ್ಲ, ಇನ್ಮೇಲೆ ಲೈಫಲ್ಲೇ ನಿಂಗೆ ಸ್ಟೇರಿಂಗ್ ಕೊಡಲ್ಲ. ನಾನು ಓಡಿಸೋದನ್ನ ನೋಡ್ ಕಲ್ತ್ಕೋ. ಹೋಗ ಆ ಕಡೆ. ಬಾಲಣ್ಣ ಇಲ್ಲಿ ನೋಡು, ನಾನು ಹೇಳೋದನ್ನ ಕೇಳು. ನೀನು ವಿಚಾರದಲ್ಲಿ ನೀನು ಯಾವತ್ತೂ ನಾನು ತಲೆ ಹಾಕಲ್ಲ. ಈ ಶಂಕರ್ ನಾಗರಾಜ್ಗೆ ಡ್ರೈವಿಂಗ್ ಕಲ್ಸೋದ್ರಲ್ಲೇ ನನ್ನ ಜನ್ಮ ಮುಗ್ದೋಗುತ್ತೆ. ಬಾಲಣ್ಣ Let me see what I can do. Okay. I'm pushing off, yeah. Okay, I'll call you later. ಜ್ಯೋತಿಗಿಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ವಲ್ಪನೂ ಟೈಮ್ ಇಲ್ಲ ಅನ್ಸುತ್ತೆ. ನನಗೂ ಹಾಗೇನೆ. GM ಈಗಷ್ಟೇ ಫೋನ್ ಮಾಡಿಬಿಟ್ಟು ನಾನು ಗೋಕರ್ಣ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಮಗೆ 3 ಸ್ಟಾರ್ ಬಿಲ್ಡರ್ಸ್ ಜೊತೆ ಇಂಡಿಪೆಂಡೆಂಟ್ ವಿಲ್ಲಾಸ್ ಕೆಲಸ ನಡೀತಿದೆ. ಜ್ಯೋತಿ ಫ್ಲಾಟಲ್ಲಿ ಒಬ್ಳೇ ಇರ್ತಾಳೆ ಅಂತಂದ್ರೆ ಅವರು ಒಪ್ಕೋತಾನೇ ಇಲ್ಲ. ನಿಮಗೆ ಭಯ ಏನೂ ಇಲ್ಲ ಅಲ್ವಾ? ಇಲ್ಲದೆ ಇದ್ರು ಭಯ ಪಡೋದಕ್ಕೇನಿದೆ? ಅಕ್ಕಪಕ್ಕ ಫ್ಲಾಟಲ್ಲಿ ಜನ ಇದಾರಲ್ಲ. ಇವತ್ತು ನಾಳೆ ನಾಳಿದ್ದು ಆಚೆ ನಾಳಿದ್ದು ಶುಕ್ರವಾರ ಬಂದ್ಬಿಡ್ತೀನಿ. ಏನಕ್ಕೆ ತಿರುಗಿ ಬರ್ತೀಯಾ? ಅಲ್ಲೇ ಆರಾಮಾಗಿ ಗೋಕರ್ಣದಲ್ಲಿ ಇದ್ಬಿಡು. ಓಕೆ ಜ್ಯೋತಿ, ನನಗೆ ಟೈಮ್ ಆಯ್ತು. ಟೇಕ್ ಕೇರ್. ಶುಕ್ರವಾರ ಬೆಳಿಗ್ಗೆ ಬರ್ತೀನಿ. ಇದ್ರ ಮಧ್ಯೆ ನನ್ನ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಹೇಳು, ಗೋಕರ್ಣ. ಸರೋಜಾದೇವಿ. ವಾಚ್ಮ್ಯಾನ್, ಓಡ್ ಬಾ ಕಳ್ಳ. ವಾಚ್ಮ್ಯಾನ್. ಬಂದೆ. ಏನಮ್ಮ, ಏನಾಯ್ತು? Somebody is in my room. ಯಾರದು? ಗೊತ್ತಿಲ್ಲ. ಹೆಂಗೋ ರೂಮ್ ಬಾಗ್ಲ ಹಾಕಿದ್ದಕ್ಕೆ ಒಳ್ಳೇದಾಯ್ತು. ಏನಾಯ್ತು? ಬೆಡ್ರೂಮ್ ಕರ್ಟನ್ ಹಿಂದೆ ಒಂದ್ ಕಳ್ಳನ? ನಾನಿರ್ಬೇಕಾದ್ರೆ? ನಿನಗೆ ಯಾವಾಗ್ಲೂ ಟೈಮೇ ಇರಲ್ಲ ಬಿಡು. ಯಾಕೆ? ನೀನ್ ನೋಡಿದ್ರೆ ಯಾವಾಗ್ಲೂ ನಟನೆ ಅಂತಿರ್ತೀಯಾ? ಇಲ್ಲಿ ನೋಡಿಲ್ಲಿ, ಹೋಗ್ಬಿಟ್ಟು ದೊಡ್ಡ ತಗೊಂಬ. ಬೇಗ ಹೋಗು. ಚೋರ್ ಕಿರ್ಚ್ಬೇಡ, ಏನಾದ್ರೂ ಕೋಲ್ ತಗೊಂಬರ್ತೀನಿ. ಅಲ್ಲಿ ಕರ್ಟನ್ ಹಿಂದೆ. ನಾವೆಲ್ಲರೂ ಹೋಗಿ ನೋಡ್ಬೋದಲ್ವಾ? ನೀನ್ ತಾನೇ ವಾಚ್ಮ್ಯಾನ್, ಹೋಗಿ ನೋಡೋದು. ನಾನೇ ತಾನೇ ವಾಚ್ಮ್ಯಾನ್. ನಾನ್ ಹಿಡ್ಕೊಂತೀನಿ. ಅಯ್ಯಯ್ಯೋ, ಇಲ್ವೇ? ಅಯ್ಯೋ, ನಾನು ಇಲ್ಲಿ ನೋಡ್ದಲ್ಲ. ಇಲ್ಲೇ ಇರ್ಬೇಕಲ್ವಾ? ಬಾಗಿಲು ಹಾಕಿದ್ಮೇಲೆ ಆಚೆ ಹೆಂಗ್ ಹೋಗ್ತಾನೆ? ಅದೇ ಕೆಳಗೇನೋ ಶಬ್ದ ಬರ್ತಿದೆ. ಕೆಳಗ್ ನೋಡಿ. ಕೇರ್ಫುಲ್. ಇಲ್ಲಿದ್ದಾನೆ, ಕಾಣಿಸ್ತಾ ಇದ್ದಾನೆ. ಅಯ್ಯೋ, ಹೊಡಿಬಿಡಿ. ನಾನೇ. ವಾಚ್ ಕೆಳಗ್ ಬಿದ್ದೋಯ್ತು, ಹುಡುಕ್ತಾ ಇದ್ದೆ. ವಾಚ್ ಹುಡುಕ್ಬೇಕಂದ್ರೆ ವಾಚ್ಮ್ಯಾನ್ ಆಗಿ ನಾನಿದ್ದೀನಿ ಅಲ್ವಾ? ನನ್ನ ಹತ್ರನೇ ಹೇಳೋದಲ್ವಾ? ಏನಮ್ಮ, ಗಂಡನ್ ಹೋಗಿ ಕಳ್ಳ ಅನ್ಕೊಂಬಿಡದ? ಬನ್ನಿ ಹೋಗೋಣ. ಅಯ್ಯಯ್ಯೋ, ಒಳ್ಳೆ ಕತೆ ಆಯ್ತು. ಗೋಕರ್ಣದ ಬಸ್ ಮಿಸ್ ಆಗೋಯ್ತು. ನನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಏನು? ಇವತ್ತು ಗೋಕರ್ಣಕ್ಕೆ ಹೋಗ್ತಿದ್ಯಾ?
ಸ್ವಲ್ಪ ಹೊತ್ತಿಗೆ ಮುಂಚೆ ಅಮ್ಮ ಫೋನ್ ಮಾಡಿದ್ರು. ಅಮ್ಮ ಅಂದ್ರೆ ಜಯಲಲಿತಾ? ನಮ್ಮ ಅಮ್ಮನ ಹೆಸರು ಭಾರತಿ ಅಂತ. ನಿಜ ಹೇಳಬೇಕು ಅಂದರೆ ಫೋನ್ನಲ್ಲಿ ಅಮ್ಮ ಆಳ್ತಾನೇ ಇದ್ರು. ನಮ್ಮಮ್ಮನಿಗೆ ನನ್ನ ಮದುವೆನ ನೋಡೋದಕ್ಕೆ ಆಗಲಿಲ್ಲ. ಮಗನ್ನೋ ಸೊಸೆನೋ ಒಂದ್ಸಲನಾದರೂ ನೋಡೋಕ್ಕಾಗಲೇ ಇಲ್ಲ ಅನ್ನೋ ನೋವು ಯಾವ ಅಮ್ಮನಿಗಾದ್ರೂ ಇದ್ದೇ ಇರುತ್ತಲ್ಲ. ಏನು ನಮ್ಮಮ್ಮ ತೀರೋಗಿದ್ದಾದ್ಮೇಲೆ ಅಂಥ ಒಂದು ಫೀಲಿಂಗ್ಸ್ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ. ನಮ್ಮ ಅಪ್ಪನ ಫೀಲಿಂಗ್ಸ್ ನೇರವಾಗಿ ನೋಡ್ದಲ್ಲ. ಹಾಂ ನೋಡು, ನಿನಗೆ ನೋವು ಮಾಡಬೇಕು ಅಥವಾ ಹೀಯಾಳಿಸ್ಬೇಕು ಅಂತಲ್ಲ ನಾನು ನಿನಗಿದನ್ನು ಹೇಳ್ತಾ ಇರೋದು. ಸಂಬಂಧಿಕರು ಯಾರಾದರೂ ಬಂದರೆ ನಮ್ಮ ಮದುವೆ ಫೋಟೋ ಇದು ನೋಡಿ ಅಂತ ತೋರಿಸೋದಕ್ಕೆ ಒಂದು ಫೋಟೋ ಕೂಡ ಇಲ್ಲ. ಅದಕ್ಕೆ ಸಾರಿ, ಅದಕ್ಕೆ ನಾನು ಸಾಯಂಕಾಲ ನಿಮ್ಮ ಆಫೀಸಿಗೆ ಬರ್ತೀನಿ. ಜೂಪಿಟರ್ ಸ್ಟುಡಿಯೋಸ್ ಇಲ್ಲೇ ಪಕ್ಕದಲ್ಲೇ ಇದೆ, ನಮ್ಮವ್ರದ್ದೇ. ನನಗೆ ಗೊತ್ತಿರೋ ಪ್ರಕಾರ ಇದೇ ಥರ ಮದುವೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾರಲ್ಲಿ. ಈ ಒಂದು ವಿಷಯಕ್ಕಾದರೂ ನೀನು ಒಪ್ಕೋತೀಯ ಅಂತ ಅನ್ಕೋತೀನಿ. ನಾನು ಸ್ವಲ್ಪ ಯೋಚಿಸ್ಬೇಕು. ಅಯ್ಯಯ್ಯೋ, ಇದರಲ್ಲಿ ಯೋಚನೆ ಮಾಡೋಕ್ಕೇನಿದೆ? 1 ನಿಮಿಷದ ಕೆಲಸ ತಾನೇ, ಅಷ್ಟೇ. ಸಂಜೆ ತಾನೆ, ಇನ್ನೂ ಟೈಮ್ ಇದೆ ಬಿಡು. ಓಕೆ ಜ್ಯೋತಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡು, ಇಲ್ಲಿ ನೋಡಿ, ಎಷ್ಟೊತ್ತು ನಾನು ಜೂಪಿಟರ್ ಸ್ಟುಡಿಯೋನಲ್ಲಿ ಕಾಯ್ತಾ ಇದ್ದೆ ಗೊತ್ತಾ? ಅವ್ರ ಫೋಟೋಸ್ ಇಮಿಡಿಯೇಟಾಗಿ ಕೊಡ್ತೀನಿ ಅಂತಂದ್ರು. ಅದನ್ನು ನಾನು ಊರಿಗೆ ಕೊರಿಯರ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಜ್ಯೋತಿ, ಇವತ್ತು ಆಫೀಸಿಂದ ಬೇಗ ಹೊರಟ್ಬಿಟ್ರಿ ಅಲ್ಲ? ನಾನು ಬಂದಿದ್ದೆ. ಏನು? ಆಫೀಸಿಂದ ಬೇಗ ಬಂದ್ಬಿಟ್ರಿ ಅಲ್ಲ? ಹಾಂ, ಸ್ವಲ್ಪ ಬೇಗ ಬಂದೆ, ಆದರೆ ಫೋಟೋ ಅರೇಂಜ್ ಮಾಡಿಬಿಟ್ಟೆ. ಫೋಟೋ ಏರ್ಪಾಡು ಮಾಡಿದ್ಯಾ? ಪೇಂಟಿಂಗ್, ಡ್ರಾಯಿಂಗ್, ಫೋಟೋಸ್ ಅಂತ ಹೇಳೋದು ಎಲ್ಲ ಒಂದು ಇಮ್ಯಾಜಿನೇಷನ್ ಅಲ್ಲ. ಇಂಥ ವಿಷಯಗಳೆಲ್ಲವೂ ಒಂದು ಯೋಚನೆನ ಕ್ರಿಯೇಟ್ ಮಾಡಬೇಕು. ಮದುವೆ ಫೋಟೋಗಳಂದಮೇಲೆ ನಂಗೊಂದು ಐಡಿಯಾ ಬಂತು. ನೇರವಾಗಿ ಝೂಗ್ ಹೋದೆ. ಹೇಗಿದೆ ನೋಡು. ಚರ್ಮದ ಥಿಕ್ನೆಸ್ನ ಗೇಂಡ ಮೃಗದಿಂದ ಸೋಲ್ಸಕ್ಕೆ ಬೇರೆ ಯಾವ ಪ್ರಾಣಿಯಿಂದನೂ ಸಾಧಿಸಕ್ಕಾಗಲ್ವಲ್ಲ. ಬೇರೆ ಮೃಗಗಳಿಗೂ ಗೇಂಡ ಮೃಗಕ್ಕೂ ಚರ್ಮದ ಥಿಕ್ನೆಸ್ನಲ್ಲಿ ಪೈಪೋಟಿ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಕಾಮಿಡಿನೇ ಇಲ್ದಿರೋ ಕಾಮಿಡಿಗಳನ್ನ ಕೇಳಿ ನಾನು ತುಂಬಾನೇ ನಕ್ಕಿದ್ದೀನಿ. ಮದುವೆ ಆಯ್ತು ಅಂತ ಗೊತ್ತಾಯ್ತು. ನನ್ನ ಆಶೀರ್ವಾದ ಸದಾ ನಿನ್ ಮೇಲೆ ಇರುತ್ತೆ. ರಾಮು, ನಿನ್ ತಾಯಿ ಒಂದು ಹಿಡಿ ಮಣ್ಣು ಕೊಡದೇ ಇದ್ರು ನಾನು ಹೊರನಾಡು ಶೃಂಗೇರಿಗೆ ಹೋಗಿ ನಿನ್ಗೆ ಒಳ್ಳೇದಾಗ್ಲಿ ಅಂತ ನಾನು ದೇವ್ರನಲ್ಲಿ ಬೇಡ್ಕೊಂಡು ಬಂದೆ. ತಗೋ ಪ್ರಸಾದ. ನನಗೆ ಬೇಕಾಗಿಲ್ಲ ಗೋಪಿ ಅಣ್ಣ, ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಸಮಯ ಇಲ್ಲ. ಏನಾದ್ರೂ ವಿಷಯ ಇದ್ರೆ ಫೋನ್ ಮಾಡಿ. ನೇರವಾಗಿ ಯಾಕೆ ಬರ್ತೀರಾ? ನನಗ್ ನಿನ್ ಫೋನ್ ನಂಬರ್ ಗೊತ್ತಿಲ್ವಲ್ಲ ರಾಮು. ಅಮ್ಮನ್ ಕೇಳಿದ್ರೆ ಕೊಡ್ತಾ ಇದ್ರಲ್ಲ. ಒಂದ್ ಹಿಡಿ ಮಣ್ಣೆ ಕೊಟ್ಟಿಲ್ಲ, ಇನ್ ಫೋನ್ ನಂಬರ್ ಕೊಡ್ತಾಳಾ? ಸರಿ, 52725543 ಇದು ನನ್ನ ನಂಬರ್. ಊರಿಗೆ ವಾಪಸ್ ಹೋಗಿ ಫೋನ್ ಮಾಡಿ. ರಾಮು, ನನ್ ಮೇಲೊಂದ್ ಸ್ವಲ್ಪ ಕರುಣೆ ತೋರ್ಸಪ್ಪ. ಈ ಜಗತ್ನಲ್ಲಿ ಎಷ್ಟೋ ಕೋಟಿ ಕಿಲೋಮೀಟರ್. ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ನಿಮ್ಮ ಹತ್ರ ಕಷ್ಟ ಸುಖ ಮಾತಾಡೋದಕ್ಕಲ್ಲ ಕಂಪ್ನಿ ನನಗೆ ಸಂಬಳ ಕೊಡೋದು. ನೀನ್ ಫ್ರೀ ಆಗೋವರೆಗೂ ನಾನು ಆಫೀಸಲ್ಲೇ ಕೂತಿರ್ತೀನಿ. ಯಾಕೆ GMಗೆ ಕಾಲ್ ಕೊಟ್ಟು ಬೀಳ್ಸೋದಿಕ್ಕಾ? ಏವೋ ಕೋವಿಷ್ಟಶ್ಚ ಮಾಂಜೆ ವರ್ಕಲಾಂಜಲೆ ಅಂದ್ರೆ ಕೋಪ ಮನುಷ್ಯನ ನಾಶ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ನನಗ್ ಮನೆ ಇಲ್ಲ, ಒಂದಡಿ ಜಾಗ ಇಲ್ಲ. ನನಗೊಂದು ಸ್ವಲ್ಪ ಜಾಗ ತಗೊಳ್ಳೋದಕ್ಕೆ ನನಗೊಂದು 25,000 ರೂಪಾಯಿ ಸಾಲ ಬೇಕಾಗಿತ್ತು. ನಿಮಗೇನು ಹುಚ್ಚಿಡ್ಕೊಂಡಿದ್ಯಾ? 25,000 ರೂಪಾಯಿ ಅಂತೆ, 1 ರೂಪಾಯಿನೂ ಕೊಡೋದಿಲ್ಲ. ಸ್ವಂತ ಅಪ್ಪನ್ನ ಜೈಲಿಗೆ ಕಳಿಸ್ತವನು ಈಗ ಸಭ್ಯಸ್ತಂತರ ಮೇಕಪ್ ಹಾಕೊಂಡ್ ಬಂದಿದ್ದಾನೆ. ರಾಮು, ಈಗ ಹೋದ್ರೆ ಒಳ್ಳೇದು. ಇಲ್ಲಿ ನೋಡು, ನೀನ್ ಹೇಳಿದ್ದೆಲ್ಲ ಎವಿಡೆನ್ಸ್ ಆಗಿ ಇಟ್ಕೊಂಡು ನಿಮ್ ತಾಯಿ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಅದೇ ಒಳ್ಳೇದು. ಶಿವ, ಇವ್ನ ಆಫೀಸ್ ಒಳಗಡೆ ಕಾಲ್ ಹಿಡ್ದಾಗ ನೋಡ್ಕೋ. ಇವ್ನು ನಮ್ಮ ಹಳೆ ಸಂಬಂಧಿಕ ಅಲ್ವಾ? ಅವನೇನೆ. ಹೋಗೋ. ಓಹೋ, ಹೋಗೋ. ಅಮ್ಮ ಜ್ಯೋತಿ, ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ರಾಮು ಫ್ಲ್ಯಾಟು, ಅವನ್ ಫ್ಲ್ಯಾಟಲ್ಲಿ ಜ್ಯೋತಿ ಇಲ್ದಿರ ಇನ್ಯಾರು ಇರ್ತಾರೆ? ಊರಿಂದ ವಿಷಯ ಎಲ್ಲ ಕೇಳ್ಪಟ್ಟೆ. ನಾನು ಯಾರು ಗೊತ್ತಾ? ರಾಮು ಅವ್ರ ಮಾವನ್ ಮಗ ಗೋಪಿ ಅಂತ. ಆಹಾ, ತುಂಬಾ ನೆಮ್ಮದಿಯಾಗಿದೆ. ಹೊರನಾಡು ಶೃಂಗೇರಿಗೆಲ್ಲ ಹೋಗಿದ್ದೆ. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಅಂತ ಮನಸಾರೆ ಬೇಡ್ಕೊಂಡೆ. ತಗೊಳ್ಳಿ ಪ್ರಸಾದ. ರಾಮುಗೆ ನಾನಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಂತ ಹುಡುಗ ಅಲ್ವಾ. ನಾನು ಅವನ ಆಫೀಸ್ ಹತ್ರ ಹೋಗಿ ನೋಡಿದೆ. ನಿಮ್ಮ ಹತ್ರ ಹೇಳ್ದೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ. ನನ್ನ ಪ್ರಿಯವಾದ ಅಪ್ಪ ತೀರ್ಕೊಂಡ್ಬಿಟ್ರು. ಸತ್ತಾದ್ಮೇಲಿಂದ ನನ್ನ ಹತ್ರ 1 ರೂಪಾಯಿ ಕೂಡ ಸಿಗ್ತಾ ಇಲ್ಲ. ಅಪ್ಪ ತೀರೋದ್ರಾ?
ನಾ ಹೇಳಾದ್ಮೇಲೆ ರಾಮುಗ್ ಗೊತ್ತಾಗಿದ್ದು. ಅದಕ್ಕಪ್ಪ ವೈರಿಯಾಗಿದ್ರಲ್ಲ. ರಾಮು ಹೇಳಿದ್ನಲ್ಲ, ಏನೇ ಆದ್ರೂ ಸ್ವಂತ ಅಪ್ಪ ಅಲ್ವಾ ತೀರ್ಕೊಂಡಿದ್ದು, ಕಾರ್ಯ ಎಲ್ಲ ನಾನೇ ಮಾಡ್ಬೇಕಲ್ವಾ. ರಾಮ್ ಹತ್ರ ಕೇಳಿದ್ರೆ ಸಾಕು, ನನ್ ಕೈಲಿ ಯಾವ ದುಡ್ಡು ಇಲ್ಲ. ಅವನತ್ರ ಇಲ್ಲಮ್ಮ, ನಿನ್ ಹತ್ರ ಏನಾದ್ರೂ ಚಿನ್ನ ಇರುತ್ತಲ್ವಾ, ನಾನ್ ಕೊಟ್ಬಿಡ್ತೀನಿ, ಬೇಗ ಕೊಡಮ್ಮ. ನೀವ್ ಸ್ವಲ್ಪ ಆಚೆ ಇರಿ, ರಾಮ್ ಬಂದ್ಮೇಲೆ ಬನ್ನಿ ನೀವು. ಅವ್ನ್ ಬರಕ್ಕೂ ಮುಂಚೆ ನಾನು ಹೋಗ್ಬೇಕಮ್ಮ. ನೀವು ಹೋಗಿ ಫಸ್ಟ್. ಏನು ಏನಾಯ್ತು ಜ್ಯೋತಿ? ಏನಾಯ್ತು? ಏನ್ ಸೌಂಡ್ ಅದು? ಗೋಪಿ ಅಣ್ಣ ಬಿಡು ನನ್ನ. ಬಿಡ್ಬೇಡಿ, ಜ್ಯೋತಿ ಚೈನ್ ಕಿತ್ಕೊಂಡು ಹೋಗ್ತಾ ಇದ್ದಾಳೆ. ಹಿಡ್ಕೊಳ್ಳಿ. ಅಯ್ಯೋ ಎಂತ್ಕೊಳ್ಳೋ? ಆಯ್ತು. ಬಿಡ್ಬೇಡಿ ಅವನನ್ನ. ಬಿಡ್ಬೇಡ. ರಾಮು ಬಿಡ್ಬೇಡಿ ಅವನನ್ನ. ಹಿಡ್ಕೊಳ್ಳಿ. ಏನಾಯ್ತು ಮಗಳೇ? ಆಂಟಿ ಸ್ವಲ್ಪ ನೀರ್ ತಗೋಬಾ. ಜ್ಯೋತಿ ಏನೂ ಇಲ್ಲ, ಕೆಳಗೆ ಬಿದ್ಬಿಟ್ಲು. ನನ್ ಬಗ್ಗೆ ನಿನಗೆ ಗೊತ್ತಿಲ್ಲ, ನಾನೇನ ಸಾಯಿಸ್ಬಿಡ್ತೀನಿ. ನಿಂತ್ಕೋ. ಅಯ್ಯೋ